ಕರ್ನಾಟಕ ಮಹಾರಾಷ್ಟ್ರ ಪತ್ರಕರ್ತರ ಸಹಮಿಲನ ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಉದ್ಘಾಟನಾ ಮಹಾರಾಷ್ಟ್ರ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಅತ್ಯಂತ ಸರಳರು ಆದಂಥ UT ಖಾದರ್ ಅವರೇ, ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಿವಾನಂದ್ ತಗಡೂರವರೇ, ಮತ್ತು ವೇದಿಕೆ ಮೇಲೆ ಭಾಗವಹಿಸಿರ್ತಕ್ಕಂಥ RK ಶೆಟ್ಟಿಯವರೇ, ಪ್ರವೀಣ್ ಬೋಸ್ ಶೆಟ್ಟಿಯವರೇ, ಹರೀಶ್ G ಅಮೀನ್ ಅವರೇ, ಮತ್ತು BR ರಾವ್ ಅವರೇ, ಸುನೀತಾ M ಶೆಟ್ಟಿಯವರೇ, ಶ್ರೀನಿವಾಸ್ ನಾಯಕ್ ಅವರೇ, ರೋನ್ಸ್ ಭಟ್ಕಳ್ ಅವರೇ, ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪದಾಧಿಕಾರಿಗಳೇ, ಮತ್ತು ಬೆಂಗಳೂರಿನಿಂದ ಬಂದಿರತಕ್ಕಂಥ ಲೋಕೇಶು ಮತ್ತು ಜಯರಾಮ್ ಮತ್ತು ನಮ್ಮ ಸೋಮಶೇಖರ್, ಇನ್ನಿತರೆ ಎಲ್ಲ ಪತ್ರಕರ್ತ ಸಂಘದ ಪದಾಧಿಕಾರಿಗಳೇ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಎಲ್ಲ ಪತ್ರಕರ್ತರ ಸ್ನೇಹಿತರುಗಳೇ ಮತ್ತು ಇನ್ನಿತರೆ ಸ್ನೇಹಿತರುಗಳೇ, ಇದೊಂದು ಅತ್ಯಂತ ಒಂದು ಅವಶ್ಯಕತೆ ಇರತಕ್ಕಂಥ ಒಂದು ವಿಶ್ವಾಸದ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಇವತ್ತಿಗೆ ಕರ್ನಾಟಕದ ಕನ್ನಡಿಗರು, ನಾನು ಈಗ ಬರ್ತಾ ಹೇಳಿದೆ, ಪಕ್ಕದ ರಾಜ್ಯಗಳು ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ, ಇಲ್ಲೆಲ್ಲ ಅವರು ಹೆಚ್ಚಿಗೆ ಬೆಂಗಳೂರಿನಲ್ಲಿದ್ದಾರೆ. ಆದರೆ ನಮ್ಮವರೆಲ್ಲ ಹೆಚ್ಚಿಗೆ ಇರೋವಂಥದ್ದು ಮಹಾರಾಷ್ಟ್ರದವ್ರು ನಮ್ಮಲ್ಲಿ ಹೆಚ್ಚಿಗೆ ಇಲ್ಲ, ಬಟ್ ನಮ್ಮವರೆಲ್ಲ ಇರ್ತಕ್ಕಂಥದ್ದು ಹೆಚ್ಚಿಗೆ ಮಹಾರಾಷ್ಟ್ರದಲ್ಲಿ. ಕನ್ನಡಿಗರಿಗೆ ಆದಂಥ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲರೂ ಭಾಳ ವರ್ಷದಿಂದ, ಅದರಲ್ಲೂ ಮಂಗಳೂರಿನ ಭಾಗದ ಅನೇಕರು, ನಮ್ಮ ಮಂಡ್ಯದವರು ಸಹ ಭಾಳಷ್ಟು ಜನ ಇದ್ದಾರೆ. ಮಂಡ್ಯದ ಅನೇಕರು ಮುಂಬೈನಲ್ಲಿ ಅವರ ಜೀವನಕ್ಕೋಸ್ಕರ ಬಂದು ಭಾಳ ಉದ್ಯಮಿಗಳಾಗಿ, ಈಗ ನಮ್ಮ ನಾರಾಯಣಗೌಡ್ರೆ ಇಲ್ಲಿಂದ ಬಂದು MLA ಆಗಿ ಮಂತ್ರಿ ಆಗಿದ್ದಾರೆ. ಅನೇಕರು ಬೇರೆ ಬೇರೆ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಮಹಾರಾಷ್ಟ್ರದ ಕನ್ನಡದ ಒಂದು ನಿರಂತರ ಪತ್ರಕರ್ತ ಸಂಘನ ಮಾಡಿರ್ತಕ್ಕಂಥದ್ದು ಭಾಳ ಭಾಳ ಉಪಯೋಗಕ್ಕಿರ್ತಕ್ಕಂಥದ್ದು. ಅನೇಕ ವಿಚಾರಗಳನ್ನ, ವಿನಿಮಯಗಳನ್ನ, ಅಲ್ಲಿಯ ಪರಿಸ್ಥಿತಿಯನ್ನು ಇಲ್ಲಿ ನೀವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಭಾಳಷ್ಟು ಉಪಯೋಗ ಆಗುತ್ತೆ. ಅದರಿಂದ ಆ ಹಿನ್ನೆಲೆಯಲ್ಲಿ ಈ ಒಂದು ಘಟಕ ಒಳ್ಳೆಯ ಒಂದು ರಚನಾತ್ಮಕವಾದಂಥ ಕೆಲಸವನ್ನು ಮುಂದೆ ಮಾಡಲಿಕ್ಕೆ ಈಗಾಗಲೇ ಭಾಳ ವರ್ಷದಿಂದ ಮಾಡ್ತಾಯಿದ್ದೀರ. ಅನೇಕ ಕನ್ನಡದ ಪತ್ರಿಕೆಗಳು ಸಹ ಇಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಸಹ ಗೊತ್ತಿರ್ತಕ್ಕಂಥ ವಿಚಾರ. ಅದು ಕನ್ನಡ ಒಂದು ಮಲ್ಲ ಅಂತೇಳಿ, ಮಲ್ಲ ಅಲ್ಲ, ಕರ್ನಾಟಕ ಮಲ್ಲ ಅಂತಲೇ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಇಲ್ಲೊಂದು ರೀತಿ ಕನ್ನಡಿಗರ ಅವಿಭಾಜ್ಯ ಅಂಗ ಮಹಾರಾಷ್ಟ್ರ ಅಂದರೂ ತಪ್ಪಲ್ಲ. ಅಷ್ಟೊಂದು ಆತ್ಮೀಯವಾಗಿ, ಭಾಳಷ್ಟು ಯಾವುದೇ ಗೊಂದಲ ಇಲ್ಲದೆ, ವಿಶ್ವಾಸದ ಕೊರತೆ ಇಲ್ಲದೆ, ಮಹಾರಾಷ್ಟ್ರದ ಜನದ ಜೊತೆ ಬೆರೆತು ನೀವೆಲ್ಲರೂ ಅನೇಕ ಉದ್ಯೋಗವನ್ನು ಮಾಡಿಕೊಂಡು ಸಹ ಯಾವುದೇ ಒಂದು ಆತಂಕಕ್ಕೆ ಹೋಗದಲ್ಲೇ ನೀವೆಲ್ಲರೂ ಸಹ ವಿಶ್ವಾಸದಲ್ಲಿರ್ತಕ್ಕಂಥದ್ದು ನಾವು ಕರ್ನಾಟಕದ ಕನ್ನಡಿಗರ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ, ಮಹಾರಾಷ್ಟ್ರದ ಎಲ್ಲ ಜನರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ನಾನು ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಆ ಥರದ ಘಟನೆಗಳು, ವಿಚಾರಗಳು ನಾನು ನಡೆದಿದ್ದರಿಂದ ನಾವು ಭಾಳ ಸಂತೋಷದ ವಿಚಾರ. ಹಾಗಾಗಿ ಇವತ್ತು ಪತ್ರಕರ್ತರ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ. ಪತ್ರಕರ್ತರ ಜವಾಬ್ದಾರಿ TRP ಮತ್ತು ಓನರ್ಗಳಿಗೆ ಒಂದು ಅವ್ರಿಗೆ ಶಕ್ತಿ ತುಂಬತಕ್ಕಂಥದ್ದಲ್ಲ. ನೀವೆಲ್ಲರೂ ಸಹ ಈ ಪ್ರಜಾಪ್ರಭುತ್ವದ ಆಸ್ತಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು ಅಂದರೆ ಬಹುಶಃ ಈಗ ನಿಮ್ಮ ಕೈಲೇ ಆಗುತ್ತೆ. ನಾನು ಹಿಂದೆ ಅನೇಕ ಬಾರಿ ನಮ್ಮೆಲ್ಲರ
ಒಂದು ನೆಚ್ಚಿನ ಗುರುಗಳಾದಂಥ ಬಾಲಗಂಗಾಧರ ಸ್ವಾಮೀಜಿಯವರಿಗೆ ಹೇಳ್ತಿದ್ದೆ ನಾನು, ನೀವು ಇನ್ಸ್ಟಿಟ್ಯೂಷನ್ ಬೇರೆಯವರು ಯಾರೋ ಮಾಡ್ಬೋದು, ದೇವಸ್ಥಾನ ಕಟ್ಬೋದು, ಅನ್ನದಾನನೂ ಮಾಡ್ಬೋದು, ಅನೇಕ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ರಲ್ಲ, ಅದು ಯಾರು ಬೇಕಾದರೂ ಮಾಡ್ಬೋದು. ಆದರೆ ಜನರನ್ನು ಪರಿವರ್ತನೆ ಮಾಡೋದು, ಜನರನ್ನು ತಿಳುವಳಿಕೆಯನ್ನು ಹೆಚ್ಚು ಗ್ರಹಿಸ್ತಕ್ಕಂಥದ್ದು, ಸೊ ಜನರ ಸಂಸ್ಕಾರ ಕೊಡ್ತಕ್ಕಂಥದ್ದು ಎಲ್ಲರೂ ಮಾಡಲಿಕ್ಕಾಗಲ್ಲ. ಬೇರೆಯವ್ರು ಹೇಳಿದ್ರೆ ಇನ್ನು ಹೇಳಕ್ಕೆ ಅದೇನೋ ಗಾದೆ ಹೇಳ್ತಾರೆ, ಬದನೆಕಾಯಿ ತಿನ್ನೋಕ್ಕೆ ಚೆಂದ, ಗಾದೆ ಕೇಳೋಕ್ಕೆ ಚೆಂದ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ. ಹಾಗೆ ಎಲ್ಲರನ್ನೂ ತಿರಸ್ಕರಿಸ್ತಾರೆ. ನಿಮಗೆ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ, ಸಾಧನೆ ಇರುತ್ತೆ, ಹೇಳ್ಬೋದು. ಹಾಗಾಗಿ ಪತ್ರಕರ್ತರಿಗೆ ಒಂದು ಸ್ಥಾನ ಇದೆ. ಪತ್ರಕರ್ತರು ಬರವಣಿಗೆ ಇದೆಯಲ್ಲ, ಪತ್ರಕರ್ತರು ಹೇಳ್ತಕ್ಕಂಥ ಸಂದೇಶ ಇದೆಯಲ್ಲ, ಅದನ್ನು ಯಾರೂ ಸಹ ಲಘುವಾಗಿ ತಗೊಳಕ್ಕೆ ಹೋಗಲ್ಲ. ನಾವು ಹೇಳಿದ್ರೆ ನಾವು ರಾಜಕಾರಣದ ಹಿನ್ನೆಲೆ ತಗೋತಾರೆ, ಅಥವಾ ಇವರೆಲ್ಲ ಹಾಗೇ ಇದ್ದಾರಾ ಅಂತಾರೆ, ಹಲವಾರು ವಿಚಾರ. ನಾನು ಅನೇಕರು ಹೇಳ್ತಾರೆ, ಪ್ರಜಾಪ್ರಭುತ್ವ ಬಿಟ್ಟು ಇನ್ನೆಲ್ಲಕ್ಕೆ ಹೋಗೋಕ್ಕಾಗತ್ತೆ, ನಾವು ಇನ್ನೇನು ಡಿಕ್ಟೇಟರ್ಶಿಪ್ಗೆ ಹೋಗೋಕ್ಕಾಗತ್ತಾ? ಅತ್ಯಂತ ಪ್ರಪಂಚದಲ್ಲಿ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದನ್ನು ನಾವು ಹಾಳು ಮಾಡ್ಕೊಂಡು, ಅದನ್ನು ನಾವು ಪರಿಸ್ಥಿತಿಯನ್ನು, ವ್ಯವಸ್ಥೆಯನ್ನು ಹಾಳಾದ ಮೇಲೆ ಮತ್ತಿನ್ಯಾವುದಾದ್ರು ಇದಕ್ಕಿಂತ ಸೂಕ್ತವಾದದ್ದು ವ್ಯವಸ್ಥೆಯಲ್ಲಿ ಇದೆಯಾ ಅಂತ ನೋಡಬೇಕು. ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ನಾವೇ ಅಲ್ಪವಾಗಿ ಮಾತನಾಡೋದು, ಅವೇಳನ ಮಾಡೋದು ವ್ಯವಸ್ಥೆ. ಮಹಾತ್ಮ ಗಾಂಧಿಯವರು ನೇತೃತ್ವದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ, ಸ್ವತಂತ್ರ ತಂದು ಕೊಟ್ಟಂಥ ಅವತ್ತಿನ ನಾಯಕರುಗಳು ಇದಕ್ಕಿಂತ ಬೇರೆ ಯಾವುದನ್ನು ಮಾರ್ಗ ಇರಲಿಲ್ಲ. ಅದೇ ಒಂದು ದೊಡ್ಡ ಪ್ರಪಂಚಕ್ಕೆ ಸಂದೇಶ ಕೊಡ್ತಕ್ಕಂಥ ಮಾರ್ಗ. ಅದನ್ನು ಇವತ್ತು ನಾವು ಉಳಿಸ್ತಕ್ಕಂಥ ವ್ಯವಸ್ಥೆಯನ್ನು, ಸಂವಿಧಾನ ಉಳಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಸೊ ಎಷ್ಟೋ ಜನ ಕೇಳ್ತಾರೆ, ಈಗ ಜನರಿಗೆ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಜನರ ಕೇಳಿ. ಜನರು ಆಯ್ಕೆ ಮಾಡ್ತಕ್ಕಂಥ ಪ್ರತಿನಿಧಿಗಳು ಇವತ್ತು ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅಥವಾ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಯಾರ ಬಗ್ಗೆನೇ ಲಘುವಾಗಿ ಮಾತಾಡಿದ್ರು, ನೀವೇ ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಲಘುವಾಗಿ ನೀವು ಆಯ್ಕೆ ಮಾಡೋನಾಗಿ ಯೋಚನೆ ಮಾಡಬೇಕು. ಯಾರನ್ನು ಮಾಡಬೇಕು, ದೇಶಕ್ಕೆ, ರಾಜ್ಯಕ್ಕೆ, ನಮ್ಮೂರಿಗೆ ಯಾರು ಸೂಕ್ತ ಅಂತ. ನೀವು ಯಾರನ್ನೋ ಬೇಕಾದರೂ ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ಬೆಳಗ್ಗೆ ಎದ್ದು ಅವ್ನು ಬೈದರೆ ಏನು ಪ್ರಯೋಜನ? ಯಾರು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಹೊರಗಡೆ ಪ್ರಪಂಚಕ್ಕೆ ತಂದು ಕೊಟ್ಟರು. ಸೊ ಅದನ್ನು ತಿದ್ದೋವಂಥ ಕೆಲಸ ಅಪ್ಪ ಅಮ್ಮದಿರಿಗಿರುತ್ತೆ. ಅದರಲ್ಲೂ ಒಂದೋ ಎರಡೋ ವ್ಯತ್ಯಾಸ ಆಗ್ಬೋದು. ಆ ರೀತಿ ಪ್ರಜಾಪ್ರಭುತ್ವದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿದ್ವಿ. ಪತ್ರಕರ್ತರು ಇಂಥ ವಿಚಾರಗಳನ್ನ ಮತ್ತು ಜನರಿಗೆ, ಸಮಾಜದ ಪಬ್ಲಿಕ್ ಇಂಟ್ರೆಸ್ಟ್ ಇರ್ಬೋದು, ನೇಷನ್ ಇಂಟ್ರೆಸ್ಟ್ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು. ಇವತ್ತು ಪತ್ರಕರ್ತರು ವೈಯಕ್ತಿಕವಾಗಿರುತ್ತೆ, ಯಾರೋ ಅಲ್ಲೆಲ್ಲ ಊಟ ಮಾಡಿದ್ದು, ತಿಂಡಿ ತಿಂದಿದ್ದು, ಅವ್ರು ಯಾರ ಜೊತೆ ಸ್ನೇಹ ಮಾಡಿದ್ದು, ವಿಶ್ವಾಸ ಮಾಡಿದ್ದು, ಅದನ್ನು ನಾವು ಹೆಚ್ಚು ತಗೊಂಡು ಜನರಿಗೆ ತಲುಪಿಸುವಂತಕ್ಕೆ ಹೋಗ್ತೀವಲ್ಲ. ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಹಿತವನ್ನು ನಾವು ಗಮನದಲ್ಲಿಟ್ಕೊಂಡು ಪತ್ರಿಕಾ ಮಾಧ್ಯಮ ಕೆಲಸ ಮಾಡಬೇಕಾಗತ್ತೆ. ದೇಶವನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಪತ್ರಕರ್ತರು ಕೆಲಸ ಮಾಡಬೇಕಾಗುತ್ತೆ. ಒಂದು ದಿವಸ ನಿಮಗೆ ಅದಕ್ಕೆ ಒಂದು ಬೆಲೆ ಸಿಗದೇ ಇರ್ಬೋದು. ಎರಡನೇ ದಿವಸ, ಮೂರನೇ ದಿವಸ ಹೋಗ್ತಿದ್ದಾಗ ಹೌದಲ್ವಾ, ಇವ್ರು ಬರೀತಾ ಇರೋದು ಸರಿ ಅಲ್ವಾ, ಸೊ ಅಂತ ಅನ್ನೋ ಒಂದು ಕಾಲ ಬರುತ್ತೆ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಸಮ್ ಟೈಮ್ ನೀವು ಸಹ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು, ಭಾಳ ದೇಶದ ಬಗ್ಗೆ, ಜನರ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಇದ್ರೂ ಇದು ಬರೋ ವಿಷಯ ಒಂದು ಸ್ವಲ್ಪ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಅನೇಕ ಕಾರಣಗಳಿಂದ ವ್ಯತ್ಯಾಸಗಳಿದೆ. ಆದರೆ ಅಲ್ಟಿಮೇಟ್ ನಾವೆಲ್ಲರೂ ಸಹ ಕೆಲಸ ಮಾಡಬೇಕಾಗಿರೋದು ಮುಂದಿನ ದಿನಗಳಲ್ಲಿ ಈ ದೇಶದ ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡ್ತಕ್ಕಂಥ ಮತ್ತು ಸಾರ್ವಜನಿಕ ಮತ್ತು ದೇಶದ ಒಂದು ಮುಂದಿನ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡಬೇಕಾಗತ್ತೆ. ಕೆಲವ್ರನ್ನ ತಿದ್ದಬೇಕಾಗತ್ತೆ, ಕೆಲವು ತಪ್ಪನ್ನು ಜನರಿಗೆ ತಿಳಿಸ್ಬೇಕಾಗತ್ತೆ, ಸತ್ಯನೂ ಅದೇ ರೀತಿ ತಿಳಿಸ್ಬೇಕಾಗತ್ತೆ. ನಾವು ತಪ್ಪನ್ನು ಹೇಗೆ ಹೇಳ್ತೀವೋ ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸ, ಸತ್ಯವನ್ನು ಸಹ ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಆ ರೀತಿ ಪತ್ರಕರ್ತರ ಸಂಘ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಆಶಿಸ್ತೀನಿ. ಮತ್ತು ಶಿವಾನಂದ ತಗಡೂರವರು ಬಹುಶಃ
ಮಹಾರಾಷ್ಟ್ರದಲ್ಲೂ ಸಹ ನಿಮ್ಮೆಲ್ಲರ ಜೊತೆ ಸ್ನೇಹ ವಿಶ್ವಾಸವನ್ನು ಬೆಳೆಸಿ ನಿಮಗೂ ಸಹ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ನನಗೆ ಅತ್ಯಂತ ಸಂತೋಷ. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೀನಿ. ಬಹುಶಃ ಇದು ಮಹಾರಾಷ್ಟ್ರಕ್ಕೆ ನಿಲ್ಲದಲೇ ಪಕ್ಕದ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆ ಈ ಥರದ ಒಂದು ಕನ್ನಡಿಗರ ಒಂದು ಪತ್ರಕರ್ತರ ಸಂಘವನ್ನು ಮಾಡಲಿ ಮತ್ತು ಕನ್ನಡಿಗರ ಎಲ್ಲ ವಿಚಾರವನ್ನು ಎಲ್ಲರೂ ತಿಳ್ಕೊಳ್ತಕ್ಕಂಥ ಒಂದು ಮಟ್ಟಕ್ಕೆ ಇದನ್ನು ಬೆಳೆಸಲಿ ಅಂತೇಳಿ ನಾನು ಸಹ ಒಂದು ಶಿವಾನಂದ ತಗಡೂರಲ್ಲಿ ಹೇಳ್ತೀನಿ. ಮತ್ತು ಅನೇಕ ವಿಚಾರವನ್ನು ನಮ್ಮ ಶಿವಾನಂದ್ ಅವರು, ಜಯರಾಮ್ ಅವರು ಬೆಂಗಳೂರಿನಲ್ಲಿ ಇಡೀ ಎಲ್ಲ ಜಿಲ್ಲೆನಲ್ಲೂ ಸಹ ಈ ಒಂದು ಸಂಘವನ್ನು ಚಾಲನೆ ಕೊಡೋ ಜೊತೆಗೆ ಅನೇಕ ಚಟುವಟಿಕೆಗಳನ್ನ ಆ ಸಂಘದ ಮೂಲಕ ಮಾಡ್ತಾರೆ. ಸೊ ಭಾಳಷ್ಟು ಒಳ್ಳೊಳ್ಳೆ ಕೆಲಸವನ್ನು ಕಷ್ಟದಲ್ಲಿರ್ತಕ್ಕಂಥ ಪತ್ರಕರ್ತರಿರ್ಬೋದು, ಅನೇಕ ಸಮಸ್ಯೆನ ಎದುರಿಸ್ತಕ್ಕಂಥ ವಿಚಾರಗಳನ್ನ ಅವ್ರನ್ನ ಗಮನಕ್ಕೆ ತಂದು ಸರಿಪಡಿಸ್ತಕ್ಕಂಥ ಇರೋದು, ಇದೆಲ್ಲ ಭಾಳಷ್ಟು ಉತ್ತಮವಾದಂಥ ಒಂದು ನಿರಂತರವಾದಂಥ ಚಟುವಟಿಕೆಯನ್ನು ಸಂಘದಿಂದ ಕಾರ್ಯರೂಪಕ್ಕೆ ತರ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ಕೆಲಸ. ಆ ರೀತಿ ಸೊ ಇಲ್ಲೂ ಸಹ ನೀವೆಲ್ಲರೂ ಮಾಡಬೇಕು. ಒಟ್ಟಾರೆ ರಾಷ್ಟ್ರದ ಒಂದು ಹಿತವನ್ನು ಇಟ್ಕೊಂಡು ಯಾವುದೇ ಭಾಗದ ನಾವು ಯಾವುದೇ ಭಾಷೆಯ ಜನರಿರ್ಬೋದು, ನಾವೆಲ್ಲರೂ ಇರೋದು ದೇಶದ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನದ ಒಂದು ಉಳಿವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸಹ ಮಾಡೋಣ ಅಂಥೇಳಿ ಇವತ್ತು ಅತ್ಯಂತ ಸಂತೋಷದಿಂದ ನಾವು ಮತ್ತು ಖಾದರ್ ಅವರು ಬಂದು ಈ ಒಂದು ಘಟಕವನ್ನು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ರಾಷ್ಟ್ರೀಯ ರೈತರ ಒಂದು ದಿನಾಚರಣೆ, ಹಾಗಾಗಿ ನಾನು ಬೆಂಗಳೂರಿನಲ್ಲೂ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ, ಶಿವಾನಂದರು ಬರಲೇಬೇಕು ಅಂದರು. ಹಾಗಾಗಿ ಸೊ ರಾಷ್ಟ್ರೀಯ ರೈತರ ದಿನಾಚರಣೆಯ ಶುಭಾಶಯವನ್ನು ಸಹ ಈ ಸಂದರ್ಭದಲ್ಲಿ ನಾನು ಕೋರಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.